ಸ್ವಂತ ಬಲದಲ್ಲಿ ಇರುವಂತದ್ದು. ನೀವು ಬೇರೆಯವರ ಆಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಂತ ಬುದ್ಧಿ, ನಿಮ್ಮ ಬುದ್ಧಿಯೇ ನಿಮಗೆ ಬಲ, ನಿಮ್ಮ ಬುದ್ಧಿಯೇ ನಿಮಗೆ ಶಕ್ತಿ, ನಿಮ್ಮ ಬುದ್ಧಿಯೇ ನಿಮಗೆ ಸಂಪತ್ತಾಗಿರತಕ್ಕಂಥದ್ದು. ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇರುತ್ತಲ್ಲ, ಆ ಆತ್ಮಸ್ಥೈರ್ಯದಿಂದ ನೀವು ಮಾಡುವಂತ ಕಾರ್ಯದಲ್ಲಿ ಬಹಳಷ್ಟು ಯಶಸ್ಸನ್ನ ಗಳಿಸುವಂತಹ ಸನ್ನಿವೇಶಗಳಿರುತ್ತೆ. ಹೆಚ್ಚಿನ ಒಂದು ಈ ಪ್ರಕಾಶಕರಾಗಿ ಸಂಶೋಧನೆ ಅಥವಾ ಮೇಲ್ವಿಚಾರಣೆ, ಕಥೆಗಳ ಲೇಖನ, ಜಾಹೀರಾತು, ಇನ್ನು ಸ್ವಲ್ಪ ಈ ಪತ್ರಿಕಾ ಪ್ರಚಾರ ಕೆಲಸಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ಇರತಕ್ಕಂಥದ್ದು, ಕಾನೂನು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಲಾಭ ಇರತಕ್ಕಂಥದ್ದು, ಸಾಹಿತ್ಯ, ಜೀವ ವಿಮೆಯ ಪ್ರತಿನಿಧಿಯಾಗಿ, LIC ಏಜೆಂಟರಾಗಿ, ಆರ್ಥಿಕವಾಗಿರ್ತಕ್ಕಂಥ ದಲಾಲರಾಗಿ ಕೆಲಸ ಮಾಡುವಂಥದ್ದು, ಲೆಕ್ಕಾಧಿಕಾರಿಗಳಾಗಿ, ಬ್ಯಾಂಕ್ ನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ, ಲೆಕ್ಕ ಪರೀಕ್ಷಕರಾಗಿ, ಮತ್ತೆ CVL ನ್ಯಾಯಾಧೀಶರಾಗಿ, ಮತ್ತೆ ವಕೀಲರಾಗಿ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಬಹಳಷ್ಟು ಲಾಭಗಳಿರ್ತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸಿವಿಲ್ ಇಂಜಿನಿಯರ್ ಆಗಿ ನೀವು ಕೆಲಸ ಮಾಡ್ತಕ್ಕಂಥದ್ದು, ಸಿವಿಲ್ ಇಂಜಿನಿಯರು ಜೊತೆಗೆ ಈ ಡಾಕ್ಟರ್ಸ್, ಇನ್ನು ವಿಶೇಷವಾಗಿ ದಂತ ವಿಶ್ಲೇಷಕರಾಗಿ, ಮತ್ತೆ ಮಹಾಪೌರರಾಗಿ, ಪುರಸಭಾ ಸದಸ್ಯರಾಗಿ, ಮತ್ತೆ ಶಾಲೆಯ ಮೇಷ್ಟ್ರಾಗಿ ಕೆಲಸ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ಲಾಭಕಾರಕವಾದಂತಹ ಫಲಗಳು ಸಿಗ್ತಾ ಇರುವಂತದ್ದು. ಇನ್ನು ಅನುವಾದವನ್ನು ಮಾಡ್ತಕ್ಕಂಥದ್ದು, ಕಾರ್ಯದರ್ಶಿಯಾಗಿ, ನೋಂದಣಾಧಿಕಾರಿಗಳಾಗಿ, ರಾಜದೂತರಾಗಿ, ಮತ್ತೆ ಈ ಪಂಡಿತರಾಗಿ, ಜ್ಯೋತಿಷ್ಯರಾಗಿ, ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಿಮಗೆ ಲಾಭಕಾರಕವಾಗಿರತಕ್ಕಂತಹ ಫಲಗಳು ಸಿಗುವಂಥದ್ದು. ಮತ್ತೆ ಈ ವ್ಯಾಪಾರ ಕ್ಷೇತ್ರದಲ್ಲಂತೂ ಬಹಳಷ್ಟು ಲಾಭ ಇದೆ. ಬಟ್ಟೆ ಮಾರಾಟಗಾರರ ಒಂದು ವಿಭಾಗ ನಿಮಗೆ ತುಂಬಾ ಚೆನ್ನಾಗಿದೆ. ಉಣ್ಣೆ ಪದಾರ್ಥಗಳ ಮಾರಾಟವು ಕೂಡ ನಿಮಗೆ ಲಾಭವನ್ನ ತಂದು ಕೊಡುತ್ತೆ. ಈಗ ಈ ವಿಡಿಯೋ ಪ್ರಾರಂಭ ಆಗಿದೆ ಅಂತ ಹೇಳಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ಇನ್ನೂ ಅದ್ಭುತವಾಗಿರತಕ್ಕಂಥ ನೋಡಿ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಪುನರುಸು ನಕ್ಷತ್ರದವರು ಬಹಳ ವಿಶೇಷವಾಗಿ ಬ್ಯಾಂಕಿನ ಕೆಲಸಗಳಲ್ಲಿ, ಮತ್ತೆ ದೈಹಿಕ ತಜ್ಞರಾಗಿ, ಧಾರ್ಮಿಕ ಮುಖಂಡರಾಗಿ, ಮತ್ತೆ ಮಂದಿರ ನಿರ್ಮಾಣಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು, ಉತ್ತಮವಾಗಿರುವಂತಹ ಅವಕಾಶಗಳಲ್ಲಿ ವಿದ್ಯಮಾನವಾಗಿರುವಂತಹ ಶುಭ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ಈ ಮದುವೆಯ ಒಂದು ಕಾರ್ಯಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು, ಜೊತೆಗೆ ಸಾಕ್ಷಿದಾರರಾಗಿ, ಅರ್ಥಶಾಸ್ತ್ರಜ್ಞ